ಹೊಳೆ ರಗಡ ಹಾಳೆ ಬಂದು ಮಳೆ ಹೊಳೆ ಇದ್ರೂ ಲಾಸ್ ಮಾಡ್ಯದ ರೀ. ಹೊಳೆ ಬಂದೆಲ್ಲ ಅರ್ಧ ಊರು ಮುಳುಗಿದ್ರು ಎಲ್ಲ ಕಬ್ಬ ಎಲ್ಲ ಹಾಳು ಮಾಡಿ ಹೋಗ್ಯದ ರೀ. ಈ ವರ್ಷ ಮಳೆ ಇಲ್ಲಾರ್ದಕ್ಕೆ ಹೊಳೆ ನೀರು ಇಲ್ಲಾರ್ದಕ್ಕೆ ಹಾಳಾಗ್ಯದ ರೀ. ಮತ್ತು ಹಿಂಗಾದ್ರೆ ರೈತ ಬದುಕೋದು ಹಂಗೆ ರೀ. ಈಗ ಮುಂಗಾರು ಪೀಕಂತೂ ಹೋಗಿಬಿಡ್ತೀಗ. ಈಗ ಬರೋದು ಹಿಂಗಾರು ಪೀಕದ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದೀವಿ. ಇದು ಇನ್ನೂ ಕೆಲ ದಿವಸ ಇದು ಒಂದು ಮಳೆ ಬರಲಿಲ್ಲ ಅಂದ್ರೆ ಇನ್ನೊಂದು 15 ದಿವಸ ನೋಡ್ತೀವಿ. ಮಳೆ ಬರದೇ ಇದ್ದಂದ್ರೆ ಈಗ ಎಲ್ಲ ಜನ ಈ ಊರು ಬಿಟ್ಟು ಹೋಗುವಂಥದ್ದು, ರೈತರೆಲ್ಲ ಊರು ಬಿಟ್ಟು ಹೋಗಿ ಗುಳೆ ಹೋಗುವಂಥ ಪರಿಸ್ಥಿತಿ ಬಂದದ. ಈ ಭಾಗದ ರಾಜಕಾರಣಿಗಳು ಸರ್ಕಾರಕ್ಕೆ ಮನವಿ ಮಾಡಬೇಕು, ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ಮತ್ತು ಈ 15 TMC ನೀರು ಏನು ಬಿಡುಗಡೆ ಆಗಬೇಕಾಗ್ಯದ ಅದನ್ನು ದಯವಿಟ್ಟು ನೀವು ಮಾಡಿದ್ರೆ ನಿಮ್ಮ ಪುಣ್ಯ ಹತ್ತದ. ಇಲ್ಲಿನ ಜನ ಮತ್ತು ಜಾನುವಾರುಗಳೆಲ್ಲ ಬದುಕ್ತವೆ ನಿಮ್ಮ ಕೆಲಸದಿಂದ ಅಂತ ನಾ ಹೇಳಕ್ಕೆ ಬಯಸ್ತೇನೆ. ಶಾಸಕರು, ಆಡಳಿತ ಮಾಡೋರಂಥ ಆಡಳಿತಾಧಿಕಾರಿಗಳು ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಎಚ್ಚೆತ್ತುಕೊಂಡು ನಮಗೆ ನೀರಿನ ಸೌಲಭ್ಯ ಮಾಡಿಕೊಟ್ಟು ಈ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಮಾಡಿ ಯೋಗ್ಯವಾದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಿಕೊಡಬೇಕು. ಇಲ್ಲಿ ಉಜ್ನಿ ಡ್ಯಾಮ್ನಿಂದ ನಮಗೆ ಬರಬೇಕಾಗಿರ್ತಕ್ಕಂಥ 15 TMC ನೀರು ಸರ್ಕಾರ ಏನಾದ್ರೆ ಬಿಡಂಗಾಗಬೇಕು ಅಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿ ಯಾವುದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು, ಸಚಿವರು ಮಾತಾಡಿ ನೀರು ಬಿಟ್ಟಾಗ ಮಾತ್ರ ಸ್ಟಾಕ್ ಆಗ್ತದೆ. ಸುಮಾರು 30 ವರ್ಷದಿಂದ ನಾವು ನೋಡ್ತಾ ಇರೋದು ಬಂದಂಥ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇನದ ಅದು ನಾವು ಖಂಡಿಸ್ತೀವಿ. ಈಗಲಾದರೂ ಕೂಡ ರೈತರ ಭೂಮಿಗೆ ನೀರು ಕೊಡೋಕೆ ನಾವು ತಯಾರಾಗಬೇಕು. ಇವತ್ತಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ನಡೆಯಿಂದಾಗಿ ಇವತ್ತು ನಾವು ಭೀಮಾ ನದಿಯನ್ನು ಪೂರಾ ಬತ್ತು ಹೋಗಲಿಕ್ಕೆ ಕಾರಣ ಆಗ್ಯದ. ಜೀವ ನದಿ ಎನಿಸಿಕೊಂಡಿರುವ ಭೀಮಾ ನದಿ ಇಂದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಭೀಮಾ ನದಿ ತಟದಲ್ಲಿರುವ ಲಕ್ಷಾಂತರ ಹೆಕ್ಟರ್ಗಳಿಗೆ ನೀರು ಒದಗಿಸುವ ಈ ನದಿ ಇಂದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈಗ ಇವತ್ತು ಕಾಣ್ತಿರ್ಬೋದು. ಈಗ ನದಿ ಇದು ಅಫ್ಜಲ್ಪುರ ತಾಲೂಕಿನ ಸೊನ್ನ ಬ್ರಿಡ್ಜ್ನಿಂದ ಬರುವ ಈ ನದಿ ಇದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇಂದು ಸಂಪೂರ್ಣ ಬತ್ತಿ ಹೋಗಿದ್ದರಿಂದ ಇಲ್ಲಿನ ರೈತರು ತುಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಕುಡಿಯಲು ನೀರು ಇಲ್ಲ, ಭೂಮಿಗೆ ಬೇಕಾಗುವಂಥ ನೀರು ಇಲ್ಲ. ಹಾಗಾಗಿ ಸಾಕಷ್ಟು ಬೆಳೆಗಳು ಏನಾದರೂ ಬಿತ್ತಿರುವ ಬೆಳೆಗಳು ಚಿಗುರಿನಲ್ಲೇ ಮೊಳಕೆ ಹೊಡೆದು ನಾಶವಾಗಿವೆ. ಸೊ ಹೀಗಾಗಿ ಇಲ್ಲಿನ ರೈತರನ್ನೇ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿ ಪ್ರತಿ ಎಕರೆಗೆ NDRF ಮತ್ತು SDRF ಅಡಿಯಲ್ಲಿ ಪರಿಹಾರ ಘೋಷಣೆ ಮಾಡಬೇಕು. ವಿಶೇಷ ಪ್ಯಾಕೇಜನ್ನು ಕಲಬುರಗಿಗೆ ಘೋಷಣೆ ಮಾಡಬೇಕು. ಜೊತೆಗೆ ಬರಪೀಡಿತ ಪ್ರದೇಶ ಒಂದು ಘೋಷಣೆ ಮಾಡಬೇಕೆಂದು ಒತ್ತಡ ಹಾಕ್ತಿದ್ದಾರೆ. ಅಲ್ಲಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದರೂ ಕೂಡ ಸರ್ಕಾರ ಇದಕ್ಕೆ ಯಾವುದೇ ಸ್ಪಂದನೆ ಕೊಡ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ರೈತರು ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಈ ಕುರಿತು ನಮ್ಮ ವಾರ್ತಾ ಭಾರತಿಗೂ ಕೂಡ ಕೆಲವೊಂದಿಷ್ಟು ರೈತರು ಮಾತನಾಡುತ್ತಿದ್ದಾರೆ. ಇವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಏನ ನೀರು ಕುಡ್ಲಿಕ್ಕೆ ನೀರಿಲ್ಲ, ಅದಕ್ಕೂ ನೀರೇ ಇಲ್ಲ ರೀ. ಮೋಟ್ರುಗಳು ನೀರಿಲ್ಲ, ಊರಾಗ ಸದ್ಯಕ್ಕೆ ನೀರು ಕುಡ್ಲಿಕ್ಕೆ ನೀರಿರಲ್ಲ. ಆ ಪರಿಸ್ಥಿತಿ ಒಳಗೆ ಅದ ರೀ. ಇಲ್ಲಿ ಎಷ್ಟು ಎಕರೆ ಸರ್ ಹೊಲ ಒಂದು 8 ಎಕರೆ ಅದ ರೀ. ಏನು ಬಿತ್ತಿರಿ? ಏನು ಹತ್ತಿ ಪತ್ತಿ ಮಾಡಿವ್ರಿ, ಎಲ್ಲ ಒಣಗ್ಯಾವ್ರಿಗೆ ನೀರಿಲ್ಲ ಅದಕ್ಕೆ ರೀ. ಮತ್ತು ಏನು ಮಾಡೋದ್ರಿ, ಕುಡ್ಲಿಕ್ಕೆ ದನಗಳಿಗೆ ಸದ್ಯಕ್ಕೆ ನೀರು ಇಲ್ಲಾರ್ದಂಗೆ ಆಗ್ಯದ ರೀ. ದೊಡ್ಡ ಡ್ಯಾಮದಾಗ ಮತ್ತು ನೀರೇ ಇಲ್ಲ. ಡ್ಯಾಮ್ ನೀರು ರೀ, ಹೊಳ್ಯಾಗ ನೀರು ರೀ, ನೀರೇ ಇಲ್ಲ ಒಟ್ಟೆ ರೀ. ನೀರು ಇಲ್ಲಾರ್ದಕ್ಕೆ ಹರಿಯಾಣ ಬಂದ್ರೆ ಮತ್ತೇನು ಮಾಡೋದು. ಪ್ರತಿ ಬಾರಿ ಹೀಗೆ ಆಗ್ತದೋ ಈ ಬಾರಿ ಹೀಗಾಗಿದೆ? ಈ ವರ್ಷ ಆಗ್ಯದ ರೀ. ಹೆಂಗೆ ರೀ, ಹೋದ ವರ್ಷ ಮಳೆ ಇತ್ತು ರೀ. ಹೋದ ವರ್ಷ ರೀ ಹೊಳೆ ರಗಡ ಹಾಳೆ ಬಂದು ಮಳೆ ಹೊಳೆ ಇದ್ರೂ ಲಾಸ್ ಮಾಡ್ಯದ ರೀ. ಹೊಳೆ ಬಂದೆಲ್ಲ ಅರ್ಧ ಊರು ಮುಳುಗಿದ್ರು ಎಲ್ಲ ಕಬ್ಬ ಎಲ್ಲ ಹಾಳು ಮಾಡಿ ಹೋಗ್ಯದ ರೀ. ಈ ವರ್ಷ ಮಳೆ ಇಲ್ಲಾರ್ದಕ್ಕೆ ಹೊಳೆ ನೀರು ಇಲ್ಲಾರ್ದಕ್ಕೆ ಹಾಳಾಗ್ಯದ ರೀ. ಮತ್ತು ಹಿಂಗಾದ್ರೆ ರೈತ ಬದುಕೋದು ಹಂಗೆ ರೀ. ಹೈರಾಣ ಅದ ರೀ ಭಾಳ. ಸರ್ಕಾರದ ಏನು ಇಲ್ಲ ರೀ. ಏನು ಸರ್ಕಾರ ಏನು ಸಹಾಯ ಮಾಡಿಲ್ಲ ರೀ. ಏನೋ ರೀ ರೈತರಿಗೆ ರೀ ಏನು ಸಹಾಯ ಮಾಡಿಲ್ಲ. ಲಾಸ್ ಆಗ್ಯಾವ. ಹೋದ ವರ್ಷ ಹೊಳೆ ಹೋಗಕ್ಕೂ ಲಾಸ್ ಆಗ್ಯಾವ ರೀ. ಮಳೆ ಹತ್ತು ಲಾಸ್ ಆಗ್ಯಾವ ರೀ. ಈ ವರ್ಷ ಮಳೆ ಇಲ್ಲದಕ್ಕೆ ಲಾಸ್ ಆಗ್ಯಾವ ರೀ. ಹೊಳ್ಯಾಗ ನೀರು ಇಲ್ಲದಕ್ಕೂ ಲಾಸ್ ಆಗ್ಯದ ರೀ. ಮಳೆ ಇಲ್ಲದಕ್ಕೂ ಲಾಸ್ ಆಗ್ಯದ ರೀ. ರೈತರದ್ದು ಹೈರಾಣ ಅದ ಭಾಳ ರೀ. ದನಗಳಿಗೆ ಏನು ಹಿಂಗೆ ಸೊ ಅಲ್ಲಿ ಹಳದಾಗ ಗುಂಡ ಹೊಡೆದು ಉಸುಕಿನಾಗ ರೀ ಹೆಂಗೆ ಮಾಡಿ ಬದಸ್ಕತ್ತಾರ ದನಗಳಿಗೆ ರೀ. ಅವೇ ಮನುಷ್ಯರನ್ನು ಕುಡ್ಲಿಕ್ಕೆ ಅದ್ರಾನೇ ಇಷ್ಟು, ದನಗಳಿಗೆ ಆದರೂ ಅದ್ರಾಗೆ ರೀ ನಡೆದ ರೀ. ನಮ್ಮ ಹೆಸರು ಶರಣಪ್ಪ ಕಲಬಾರಿ. ಅಫ್ಜಲ್ಪುರ ತಾಲೂಕಿನಲ್ಲಿ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಕಂಗಾಲಾದಂಥ ಪರಿಸ್ಥಿತಿ ಇದ್ದು, ಕಾಲಕ್ಕೆ ತಕ್ಕಂತೆ ಮಳೆ ಬರದೇ ಇರೋದ್ರಿಂದ ಈ ವರ್ಷ ಕಮರ್ಷಿಯಲ್ ಪೀಕ ಭಾಳಷ್ಟು ಹಾನಿಗೀಡಾಗಿದ್ದು, ಈಗ ಭೀಮಾ ಅಣೆಕಟ್ಟಿನಲ್ಲಿ ಇರುವಂಥ ನೀರು ಬತ್ತಿ ಹೋಗಿರೋದ್ರಿಂದ ಮತ್ತು ಬೋರಿ ನದಿಯಲ್ಲಿರುವಂಥ ನೀರು ಕೂಡ ಬತ್ತಿ ಹೋಗಿದ್ದರಿಂದ ಈ ಬೆಳೆಗಳಿಗೆ ನೀರುಣಿಸಲು ಅತ್ಯಂತ ಕಷ್ಟದಾಯಕವಾಗಿದ್ದು, ಇದ್ದಂಥ ಬೋರ್ವೆಲ್ಗಳು ಜಲ ಸಂಪತ್ತೆಲ್ಲ ನಾಶವಾಗಿ ಹೋಗಿದ್ದರಿಂದ ಇವತ್ತು ರೈತರು ಭಾಳಷ್ಟು ಸಂಕಷ್ಟದಿಂದ ಸರ್ಕಾರ ಇವತ್ತು ಕಣ್ಣು ತೆರೆದು ನೋಡಬೇಕಾಗ್ಯದ. ಸರ್ಕಾರ ನಿರ್ಲಕ್ಷ್ಯದ. ಇವತ್ತು ಜನಪ್ರತಿನಿಧಿಗಳು ಮೂಕಾಯಿ ಕೂತಾರ. ರೈತರ ಕಷ್ಟವನ್ನು ಕೇಳಲಾರ್ದಂಥ ಮಂತ್ರಿಗಳು, ವಿಧಾನಸಭಾ ಸದಸ್ಯರು ಕೂಡ ನಾವು ಇವತ್ತು ಇಲ್ಲಿ ಕೇಳಬೇಕಾಗದಂಥ
ವಿಚಾರದ ಇವತ್ತೇನು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಸಣ್ಣ ಬ್ಯಾರೇಜಲ್ಲಿ ಕಟ್ಟಿದಂಥ ಅಣೆಕಟ್ಟು ಹೆಸರಿಗೆ ಮಾತ್ರ ಅದ, ಆದರೆ ರೈತರಿಗೆ ಅದರಿಂದ ಏನು ಉಪಯೋಗ ಇಲ್ಲ. ನೀರು ಮಳೆಗಾಲದಾಗ ಅಷ್ಟೇ ಸಂಗ್ರಹಣೆ ಮಾಡ್ತಾರೆ, ಉಳಿದ ಸಂದರ್ಭದಲ್ಲಿ ವಿನಾಕಾರಣ ನೀರು ಬಿಟ್ಟು ಹಾಳುಗೆಡಿಸ್ತಾರೆ. ಇದು ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಅನುಕೂಲಕ್ಕಾಗಿ ಈ ನೀರಾವರಿ ಯೋಜನೆ ಅದ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಇವತ್ತು ಈಗ ಮುಂಗಾರು ಪೀಕಂತೂ ಹೋಗಿಬಿಡ್ತೀಗ. ಈಗ ಬರೋದು ಹಿಂಗಾರು ಪೀಕದ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದೀವಿ. ಇದು ಇನ್ನೂ ಕೆಲ ದಿವಸ ಇದು ಒಂದು ಮಳೆ ಬರಲಿಲ್ಲ ಅಂದ್ರೆ ಇನ್ನೊಂದು 15 ದಿವಸ ನೋಡ್ತೀವಿ ಮಳೆ ಬರದೇ ಅಂದ್ರೆ. ಈಗ ಎಲ್ಲ ಜನ ಈ ಊರು ಬಿಟ್ಟು ಹೋಗುವಂಥದ್ದು, ರೈತರೆಲ್ಲ ಊರು ಬಿಟ್ಟು ಹೋಗಿ ಗುಳೆ ಹೋಗುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ದಯಮಾಡಿ ಸರ್ಕಾರ ಈ ಕಡೆ ಕಣ್ಣು ತೆರೆದು ನೋಡಬೇಕು. ಮತ್ತು ಸರ್ಕಾರ ಇವತ್ತು ನಾರಾಯಣಪುರ ಡ್ಯಾಮಿನಿಂದ ಭೀಮಾ ನದಿಗೆ ನೀರು ಬಿಡುವಂಥ ವಿಚಾರ ಬರೀ ಪತ್ರಿಕೆ ಒಳಗೆ, ಬರೀ ಯಾವುದೋ ಒಂದು ಹೇಳಿಕೆ ಒಳಗೆ ಮಾಧ್ಯಮದಾಗ ಕೇಳ್ತೀವಿನ ಅದು ಕಾರ್ಯರೂಪಕ್ಕೆ ತರಲಾರದಂಥ ಒಂದು ವಿಚಾರವನ್ನು ನಾವು ನೋಡ್ತೇವೆ. ಇವತ್ತು ಭೀಮಾ ನದಿ ಕಟ್ಟಿದಂಥ ಉಜ್ನಿ ಡ್ಯಾಮ್ದಲ್ಲಿ ಕೂಡ ನೀರಿನ ಕೊರತೆ ಇರುವಂಥ ಒಂದು ಮಾಹಿತಿಯನ್ನು ನಾವು ತೊಗೊಂಡಿದ್ವಿ. ಆದರೆ ಈ ಸದ್ಯಕ್ಕೆ ಅವೈಲೇಬಲ್ ಇದ್ದಂಥ ಲಭ್ಯತೆ ಇರುವಂಥ ನಮ್ಮ ಕರ್ನಾಟಕದ ಕೃಷ್ಣಾ ನದಿಗೆ ಕಟ್ಟಲಾದಂಥ ಉಜ್ನಿ ಇದು ನಾರಾಯಣಪುರ ಡ್ಯಾಮಿನಿಂದ ನೀರು ಲಭ್ಯತೆ ಇರುವುದರಿಂದ ಆ ನೀರಿನ ವ್ಯವಸ್ಥೆ ನಮಗೆ ಅಫ್ಜಲ್ಪುರ ಸಣ್ಣ ಬ್ಯಾರೇಜಿಗೆ ಬಿಟ್ಟರೆ ಕುಡಿಲಕ್ಕೂ ಮತ್ತು ದನಕರುಗಳಿಗೂ ಅನುಕೂಲ ಆಗ್ತದೆ ಅನ್ನೋಂಥ ಈ ಒಂದು ಬೇಡಿಕೆಯನ್ನು ಇವತ್ತು ನಾವು ಈ ಮಾಧ್ಯಮದ ನಮಗೆ ಕನಿಷ್ಠ ಪಕ್ಷ 15 TMC ನೀರಾದರೂ ಸಾಕಾಗೋದಿಲ್ಲ. ಕನಿಷ್ಠ ಪಕ್ಷ ಕುಡಿಲಕ್ಕ ಮತ್ತು ಪ್ರಾಣಿಗಳಿಗೆ ಜನರಿಗೆ ಅನುಕೂಲ ಆಗ್ಲಿಕ್ಕೆ ಬಿಡ್ಬೇಕಂತೇಳಿ ನಾವು ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೀವಿ. ನನ್ನ ಹೆಸರು ಭೀಮರಾವ್ ಗೌರ್, ದಲಿತ ಮುಖಂಡರು. ಅಫ್ಜಲ್ಪುರ ತಾಲೂಕಿನ ಸ್ವರ್ಣ ಗ್ರಾಮದ ಭೀಮಾ ನದಿ ಹತ್ರ ಇದ್ದೀವಿ. ಇಲ್ಲಿ ಏನು ದುರಂತ ಅಂತಂದ್ರೆ ಅಫ್ಜಲ್ಪುರ ತಾಲೂಕಿನ ಏನು ಭೀಮಾ ಯತ್ನೀರು ಡ್ಯಾಮ್ ಇಲ್ಲಿ ಮಾಡ್ಯಾರ, ಇಲ್ಲಿ 3.16 TMC ನೀರು ಹಿಡಿಯುವಂಥ ಸಾಮರ್ಥ್ಯ ಅದ ಇಲ್ಲಿ. ಆದ್ರೆ ದುರಂತ ಏನತ್ತಂದ್ರೆ ನಮ್ಮ ರಾಜಕಾರಣಿಗಳು ಅವ್ರ ಬಳಿ ಇಚ್ಛಾಶಕ್ತಿ ಇರದೇ ಒಂದು ಕಾರಣಕ್ಕಾಗಿ ಇವತ್ತು ನೋಡ್ಬೋದು ನೀವು ಇಲ್ಲಿ ಭೀಮಾ ನದಿ ಏನೂ ನೀರಿಲ್ಲ, ಬತ್ತು ಹೋಗ್ಯದ. ಜನಕ್ಕೂ ನೀರಿಲ್ಲ, ದನಕ್ಕೂ ನೀರಿಲ್ಲ. ಮಳೆ ಬಂದ್ರೆ ಅತಿವೃಷ್ಟಿ ಆಗ್ತದೆ, ನೀರಿಲ್ಲ ಅಂದ್ರೆ ಹಿಂಗೆ ಬತ್ತು ಹೋಗ್ತದೆ. ಬೆಳೆ ಮಳೆ ಅದು ಬೇರೆ ಮಾತು. ಆದ್ರೆ ಇಲ್ಲಿ ಆ ರಾಜಕಾರಣಿಗಳು ಏನು ಮಾಡ್ಬೇಕಾಗಿತ್ತಂದ್ರೆ ಭೀಮಾ ಅದು ಏನದ ಬಚಾವತ್ ಆಯ್ತು ತೀರ್ಪಿನ ಪ್ರಕಾರ 15 TMC ನೀರು ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ತರಿಸ್ಕೋಬೋದಾಗಿತ್ತು. ಹೆಂಗೆ ನಮ್ಮ ಬಳಿ ನೀರು ಹೆಚ್ಚಾದಾಗ ಬೇರೆ ರಾಜ್ಯಗಳು ನಮ್ಮ ಕರ್ನಾಟಕ ಸರ್ಕಾರ ಮೇಲೆ ಒತ್ತಡ ಹಾಕ್ಕೊಂಡು ಇಲ್ಲಿ ನೀರು ಹೆಂಗೆ ಒಯ್ತಾರೆ ಹೆಚ್ಚಾದಾಗ, ಇಲ್ಲಿ ಕಣಿ ಬಿದ್ದಾಗ ನಮ್ಮ ರಾಜಕಾರಣಿಗಳು ತರಬೇಕನ್ನೋದು ಇಚ್ಛಾಶಕ್ತಿನೇ ಇಲ್ಲ ಅವ್ರ ಬಳಿ. ಹೀಗಾಗಿ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ರಾಜಕಾರಣ ಮತ್ತು ರಾಜಕಾರಣಿಗಳು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ದಯವಿಟ್ಟು ನಮ್ಮ ರಾಜಕಾರಣ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಇಲ್ಲಿ ಈ ಭಾಗದ ಜನ ಜೀವನಗಳ ಬಗ್ಗೆ ಯೋಚನೆ ಮಾಡಬೇಕು. ಗಂಭೀರವಾದಂಥ ಪರಿಸ್ಥಿತಿ ಅದ ನಮ್ಮ ಈ ತಾಲೂಕಿನಾಗ ಅಥವಾ ಈ ಭಾಗದಾಗ. ಇಲ್ಲಿ ಪ್ರಸಿದ್ಧವಾದಂಥ ದೇವಾಲಯಗಳವ, ನೂರಾರು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಭಕ್ತರು ಬರ್ತಾರೆ. ಕುಡಿಲಾಕ ಒಂದೊಂದು ವಾರ ನಮಗೆ ನೀರು ಸಿಗಲಾಗ್ಯದ. ಸಿಗ್ತದೆ ನೀರು ಅಂತ ಸಿಗ್ತದೆ ನೀರು ಅಂದ್ರೆ ಮುಟ್ಲಕ್ಕೂ ಯೋಗ್ಯ ಇಲ್ಲ ಅದು ನೀರು. ಅಂಥ ನೀರು ನಮಗೆ ಬಿಡ್ಲಾಕತ್ತಾರೆ ಇವತ್ತು. ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ಅಥವಾ ನಮ್ಮ ಎಲ್ಲರೂ ಈ ಭಾಗದ ರಾಜಕಾರಣಿಗಳು ಸರ್ಕಾರಕ್ಕೆ ಮನವಿ ಮಾಡಬೇಕು, ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ಮತ್ತು ಈ 15 TMC ನೀರು ಏನು ಬಿಡುಗಡೆ ಆಗಬೇಕಾಗ್ಯದ ಅದನ್ನು ದಯವಿಟ್ಟು ನೀವು ಮಾಡಿದ್ರೆ ನಿಮ್ಮ ಪುಣ್ಯ ಹತ್ತದ. ಇಲ್ಲಿನ ಜನ ಮತ್ತು ಜಾನುವಾರುಗಳು ಎಲ್ಲ ಬದುಕ್ತವೆ ನಿಮ್ಮ ಕೆಲಸದಿಂದ ಅಂತ ನಾ ಹೇಳಕ್ಕೆ ಬಯಸ್ತೀನಿ. TMC ಎಲ್ಲಿಂದ ಬಿಡುಗಡೆ? ಇದು ಉಜ್ನಿ ಡ್ಯಾಮಿಂದ ಬಿಡ್ಬೇಕು ಸರ್. ರವಿ ಗೌರ್ ಅಂತ ನಾನು ರಫತ್ ಜಾಗೀರ್ದಾರ್, ರೈತರು ಅಫ್ಜಲ್ಪುರ. ಈ ಮುಖಾಂತರ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ ನಮ್ಮ ತಾಲೂಕು ಸಂಪೂರ್ಣವಾಗಿ ಬರಗಾಲಮಯವಾಗಿದೆ. ಜಾನುವಾರುಗಳಿಗಾಗಲಿ ಹಳ್ಳಿಗಾಡಿನ ಜನರಿಗಾಗಿ ಭೀಮೆಯ ಮೇಲೆ ಅವಲಂಬಿಸಿರುವಂಥ ಪ್ರತಿಯೊಬ್ಬ ರೈತರಿಗೂ ಮತ್ತು ಎಲ್ಲ ಕೆರೆ ಕಟ್ಟೆಗಳೆಲ್ಲ ಒಣಗೋಗಿವೆ. ಸರ್ಕಾರ ಮತ್ತು ಇಲ್ಲಿ ಜನಪ್ರತಿನಿಧಿಗಳು ಯಾವುದೇ ರೀತಿ ಬೇರೆ ಅಜಯ್ ಸಿಂಗ್ ಆಗಲಿ ಮತ್ತು ನಮ್ಮ ಸಿಂದಗಿ ಶಾಸಕರಾಗಲಿ ಅವ್ರು ಪ್ರಯತ್ನ ಮಾಡಿ ನಾರಾಯಣಪುರ ಜಲಾಶಯದಿಂದ ನೀರು ಬಿಡಿಸುವಂಥ ಪ್ರಯತ್ನ ಮಾಡ್ಲತ್ತಾರ. ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಆಡಳಿತ ಅಧಿಕಾರಿಗಳು ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಎಚ್ಚೆತ್ತುಕೊಂಡು ನಮಗೆ ನೀರಿನ ಸೌಲಭ್ಯ ಮಾಡಿಕೊಟ್ಟು ಈ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಮಾಡಿ ಯೋಗ್ಯವಾದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಿಕೊಡಬೇಕು. ಇಲ್ಲಾಂದ್ರೆ ರೈತರು ರೊಚ್ಚಿಗೆದ್ದು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಆ ಸಂದರ್ಭದಲ್ಲಿ ಯಾರೇ ತಡೆದ್ರೂ ನೀವು ಈ
ನೀರು ಬಿಡಿಸಿದ ನಂತರ ಜನಪ್ರತಿನಿಧಿಗಳು ನಮ್ಮ ಈ ಸ್ಟ್ರೈಕಿಗೆ ಬರಬೇಕು, ಅಥವಾ ಬರೀ ಆಶ್ವಾಸನೆ ಕೊಡ್ಲಿಕ್ಕೆ ಬಂದರೆ ರೈತರು ಯಾವ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತ ಮಾತನ್ನು ಹೇಳ್ತಾ ಈ ಈ ಈ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತೇಳಿ ಈ ವೇದಿಕೆ ಈ ವಾಹಿನಿಯ ಮುಖಾಂತರ ವಿನಂತಿಸ್ಕೊಳ್ತೇನೆ. ನಮ್ಮ ಈ ಕಲಬುರಗಿ ಜಿಲ್ಲೆಯಲ್ಲಿ ಜೀವನದಿ ಆಗಿರ್ತಕ್ಕಂಥ ಇದು ಭೀಮೆ ಈ ಸದ್ಯ ಏನಂದ್ರೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಕಾವೇರಿ ನದಿ ಅದ ಅದೇ ರೀತಿಯಾಗಿ ಏನಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಇದೇನಂದ್ರೆ ಭಾಳ ಮಹತ್ವದಾಗಿರ್ತಕ್ಕಂಥ ಒಂದು ನದಿ ಮತ್ತು ಡ್ಯಾಮ್ ಇದೆ. ಬಹುಶಃ ಏನಂದ್ರೆ ಇದು 20 ವರ್ಷದಿಂದ ಪ್ರಾರಂಭ ಆಗ್ಯದ. ಇಲ್ಲ ಆದರೂ ಕೂಡ ಏನಂದ್ರೆ ಒಂದು ಪ್ರಶ್ನೆ ಏನು ಬರ್ತಂದ್ರೆ ಇಲ್ಲಿ ಸರ್ಕಾರಗಳು, ಜನಪ್ರತಿನಿಧಿಗಳು, ಸಚಿವರು ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಕೊಟ್ಟಾಗ ಮಾತ್ರ ಈ ಡ್ಯಾಮ್ನು ಏನಂದ್ರೆ ಬಳಕೆ ಆಗಲು ಸಾಧ್ಯದ. ಡ್ಯಾಮ್ಲಿರ್ತಕ್ಕಂಥ ಸ್ಟಾಕ್ ಆದಂಥ ನೀರು ಜನರಿಗೆ ಬಳಕೆ ಆಗಬೇಕು. ಇದನ್ನು ಒಂದು ಪ್ರಶ್ನೆ ಏನು ಬಂದಂದ್ರೆ ಎಷ್ಟೋ ದಿವಸ ಹಿಡ್ಕೊಂಡು ಅಲ್ಲಿ ಹೊಳೆ ತೆಗೆದಿಲ್ಲ, ಅದು ಸರ್ಕಾರ ಖರ್ಚು ಮಾಡಬೇಕು. ಈ ಸದ ಬೇರೆ ಬೇರೆ ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಏನಾದ್ರೆ ಸರ್ಕಾರ ಭಾಗವಹಿಸಿ ಅಲ್ಲಿ ಏನಾದ್ರೆ ಅಲ್ಲಿರ್ತಕ್ಕಂಥ ಯಾವುದು ಕಾವೇರಿ ನದಿ ಆಗಲಿ ಬೇರೆ ನದಿಗೆ ಎಷ್ಟು ಮಹತ್ವ ಕೊಡ್ತಾರ ಅಷ್ಟೇ ಮಹತ್ವ ಕೊಟ್ಟಾಗ ಮಾತ್ರ ಈ ಭೀಮಾ ನದಿ ಉಳಿಲಿಕ್ಕೆ ಸಾಧ್ಯದ. ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಈ ಸರ್ಕಾರ, ಶಾಸಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಏನಂದ್ರೆ ಇದೊಂದು ದೊಡ್ಡ ಹೋರಾಟ ರೂಪದಲ್ಲಿ ತೆಗೆದುಕೊಂಡಾಗ ಮಾತ್ರ ಅಲ್ಲಿ ಡ್ಯಾಮ್ನಲ್ಲಿರ್ತಕ್ಕಂಥ ಕೆಸರದಲ್ಲ ಆ ಮಣ್ಣು ತೆಗಿಬೇಕು. ನೀರು ಸ್ಟಾಕ್ ಆಗ್ತವ, ಸ್ಟಾಕ್ ಆದ ರೂಪಲೆ ಎಲ್ಲ ಜನರಿಗೆ, ಹೊಲಗದ್ದೆಗಳಿಗೆ ಮತ್ತು ಜನರಿಗೆ ಕುಡ್ಲಿಕ್ಕೆ ಮತ್ತು ಪ್ರಾಣಿಗಳಿಗೆ ಎಲ್ಲ ಕೂಡ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ ಏನಂದ್ರೆ ಸರ್, ಪ್ರತಿ ವರ್ಷ ಹಿಂಗೆ ಆಗ್ತದೆ. ಇವತ್ತಿನ ಪ್ರಶ್ನೆಯಲ್ಲಿ ಇದು ನಮಗೆ ಒಂದು ಭಾಳ ದಿನದ ಪ್ರಶ್ನೆ ಇದೆ. ಯಾವಾಗ ಮಳೆಗಾಲ ಕಮ್ಮಿ ಆಗ್ತದೆ ಆ ಸಂದರ್ಭದಲ್ಲಿ ನೀರು ಇರೋಂಗಿಲ್ಲ. ಆವಾಗ ಸರ್ಕಾರ ಏನು ಮಾಡ್ಬೇಕಂದ್ರೆ ರಾಜ್ಯರ ನಡುವೆ ಆಗಿರ್ತಕ್ಕಂಥ ಒಪ್ಪಂದಕ್ಕೆ ಭಾಗಿಯಾಗಿ ಇಲ್ಲಿ ಉಜ್ನಿ ಡ್ಯಾಮ್ನಿಂದ ನಮಗೆ ಬರಬೇಕಾಗಿರ್ತಕ್ಕಂಥ 15 TMC ನೀರು ಸರ್ಕಾರ ಏನಾದ್ರೆ ಬಿಡಂಗಾಗಬೇಕು ಅಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿ ಯಾವುದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು, ಸಚಿವರು ಮಾತಾಡಿ ನೀರು ಬಿಟ್ಟಾಗ ಮಾತ್ರ ಸ್ಟಾಕ್ ಆಗ್ತದೆ. ಆ ಸ್ಟಾಕ್ ಆದಾಗ ಮಾತ್ರ ಈ ಭಾಗದ ಜನರಿಗೆ, ಈ ಬೆಳೆಗಳಿಗೆ ಆಗಲಿ ಮತ್ತು ನೀರು ಕುಡ್ಲಿಕ್ಕಾಗಲಿ ಮತ್ತು ಇಲ್ಲಿ ಅಫ್ಜಲ್ಪುರ ಲೋಕಲ್ ಆಗಲಿ ಎಲ್ಲದಕ್ಕೂ ಕೂಡ ನೀರು ಕುಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಇದಕ್ಕೆ ಏನು ಮುಖ್ಯ ಪ್ರಶ್ನೆ ಅಂದ್ರೆ ಸರ್ಕಾರಗಳು, ಶಾಸಕರು ಮತ್ತು ಎಲ್ಲ ಸಣ್ಣ ಪುಟ್ಟ ಜನಪ್ರತಿನಿಧಿಗಳು, ಸಚಿವರು ಇದು ಹೆಚ್ಚಿನ ಪ್ರಮಾಣದಲ್ಲಿ ಒತ್ತು ಕೊಟ್ಟಾಗ ಮಾತ್ರ ಈ ಡ್ಯಾಮ್ ನೀರು ಬಳಕೆ ಆಗಲು ಸಾಧ್ಯ ಅದ. ಇಲ್ಲಾಂದ್ರೆ ಪ್ರತಿ ವರ್ಷ ಹಿಂಗೆ ಆಗ್ತದ, ಹಿಂಗೆ ಹೋಗ್ತದೆ, ಯಾರು ಕೇಳೋರಲ್ಲ ಹೇಳೋರಲ್ಲ. ಈ ಭಾಗದ ಹೋರಾಟ ಕೂಡ ಕಡಿಮೆ ಅದ. ಯಾಕೆ ಜನರ ಮುಗ್ಧ ಜನರಲ್ಲಿ ನಂಬಿಕಸ್ಥ ಜನರಿಗೆ ಸರ್ಕಾರ ಕೂಡ ಒಂದು ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಟ್ರೆ ಈ ಭಾಗದ ರೈತರು ಮತ್ತು ಜನರು ಜೀವಗಳು ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳ್ತೀನಿ ಸರ್. ನನ್ನ ಹೆಸರು ನಾಮದೇವ್ ಕಡ್ಕೊಳ, ಅರ್ಥಶಾಸ್ತ್ರ ಉಪನ್ಯಾಸಕರು. ಇವತ್ತು ನಮ್ಮ ಈ ಬ್ಯಾರೇಜಿಗೆ ಸುಮಾರು 3.16 ಅಂದರೆ 16 TMC ನೀರನ್ನು ಹಿಡಿದಿಡಬೇಕಾದಂಥ ಒಂದು ಸಾಮರ್ಥ್ಯ ಇದೆ. ಬಟ್ ಇಲ್ಲಿಯ ಅಧಿಕಾರಿಗಳ ಇಚ್ಛಾಶಕ್ತಿ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಅದು ಹಿಡಿದುಕೊಳ್ಳೋಕೆ ಆಗ್ತಾಯಿಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಏನು ಮಾಡ್ತಾಯಿದ್ದೇವೆ ಅಂತಂದ್ರೆ ಸುಮಾರು 30 ವರ್ಷದಿಂದ ನಾವು ನೋಡ್ತಾ ಇರೋದು ಬಂದಂಥ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇನದು ಅದು ನಾವು ಖಂಡಿಸ್ತೀವಿ. ಈಗಲಾದರೂ ಕೂಡ ರೈತರ ಭೂಮಿಗೆ ನೀರು ಕೊಡೋಕೆ ನಾವು ತಯಾರಾಗಬೇಕು. ಇವತ್ತಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ನಡೆಯಿಂದಾಗಿ ಇವತ್ತು ನಾವು ಭೀಮಾ ನದಿಯನ್ನು ಪೂರಾ ಬತ್ತು ಹೋಲಕ್ಕೆ ಕಾರಣ ಆಗ್ಯದ ಅನ್ನೋಂಥದ್ದನ್ನು ನಾವು ಇವತ್ತು ತೋರಿಸ್ತೀವಿ. ಹಾಗಾಗಿ ಅದನ್ನು ತಪ್ಪಿಸ್ಬೇಕಾದ್ರೆ ನಮಗೇನು ನಮ್ಮ ಕೆಪಾಸಿಟಿ ಏನದ 3.16 TMC ನೀರನ್ನು ಹಿಡಿದಿಡಬೇಕು. ಅದು ರೈತರ ಮುಖ್ಯವಾಗಿ ಆ ನೀರನ್ನು ರೈತರ ಹೊಲಗಳಿಗೆ ಮಾತ್ರ ಉಪಯೋಗಿಸ್ಬೇಕು. ಇವತ್ತು ನಾವು ನೀರು ಕೇಳಿದಾಗ ಇಲ್ಲ ಅದು ಕುಡಿಯೋ ನೀರಿಗಾಗಿ ಹಿಡಿದಿಟ್ಟಿದ್ದೀವಿ ಅನ್ನೋಂಥ ಒಂದು ಹಾರಿಕೆ ಉತ್ತರ ಬರ್ತಿದೆ. ಅದು ತಪ್ಪು. ಕುಡಿಯೋ ನೀರಿಗೆ ಎಷ್ಟು TMC ಇಡಬೇಕು ಅದು ಹಿಡಿಬೇಕು, ಮತ್ತು ರೈತರ ಹೊಲಗಳಿಗೆ ಎಷ್ಟು ಇವತ್ತು ಬೇಕು ಅಷ್ಟು ಹಿಡಿಬೇಕು ಅನ್ನೋಂಥದ್ದು ನಾವು ಆಗ್ರಹ ಮಾಡ್ತೀವಿ. ಇನ್ನು ಮುಂದೆ ಆದರೂ ಕೂಡ ಎಲ್ಲ ರೈತರ ಹೊಲಗಳಿಗೆ ಈ ಕಾಲುವೆ ಮೂಲಕ ನೀರು ಹರಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಶ್ರೀಮಂತ್ ಬಿರಾದ ಜನಪರ ಹೋರಾಟಗಾರರು ಮತ್ತು ರೈತ ಮುಖಂಡರು, ಅಫ್ಜಲ್ಪುರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ